ಸ್ನೇಹಿತರಿಗೆ ವಿಶೇಷವಾಗಿ ಶ್ರೀ ರಾಯರ ಆರಾಧನಾ ಮಹೋತ್ಸವ ಅಂದರೆ ಈ ಶ್ರಾವಣ ಮಾಸ ಬಂತು ಅಂದರೆ ರಾಯರ 3 ದಿನದ ಆರಾಧನಾ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ಸಲ ಯಾವ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಈ ಆರಾಧನಾ ಮಹೋತ್ಸವ ಹಿನ್ನೆಲೆ ಏನು, ಮಹತ್ವ ಏನು, ಪೂರ್ಣವಾಗಿ ನಿಮಗೂ ಸಹ ಸರಳವಾಗಿ ಮನೆಯಲ್ಲಿ ಸಹ ನೀವು 3 ದಿನದ ಈ ರಾಯರ ಆರಾಧನಾ ಮಹೋತ್ಸವವನ್ನು ಕೂಡ ಆಚರಣೆಯನ್ನು ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಂತ. ಮೊದಲಿದಾಗಿ ಯಾವ ದಿನ ನಾವು ಈ ಮಹೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಈ ಸಲ ಶನಿವಾರ 29ನೇ ತಾರೀಕು ಆಗಸ್ಟ್ 29ಕ್ಕೆ ಪೂರ್ವ ಆರಾಧನೆ ಮತ್ತು 30ನೇ ತಾರೀಕು ಮಧ್ಯಾರಾಧನೆ, 31ನೇ ತಾರೀಕು ಉತ್ತರ ಆರಾಧನೆ ಅಂತ ಹೇಳ್ತೀವಿ. ಈ 3 ದಿವಸದ ಆರಾಧನೆ ಮಹೋತ್ಸವ. ಮೊದಲೇ ದಿವಸ ಪ್ರಥಮ ದಿವಸ ಪೂರ್ವ ಆರಾಧನೆ ಅಂಥೇಳಿ ಆ ದಿನ ಬೃಂದಾವನ ಎಲ್ಲ ಸ್ವಚ್ಛವನ್ನು ಮಾಡಿ ಪುರೋಹಿತರು ಉತ್ಸವ ಮೂರ್ತಿಗೆ ಪಾದಪೂಜೆಯನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ. ಸಾಯಂಕಾಲ ಸರಳವಾಗಿ ಸಿಂಹವಾಹನ ಮೆರವಣಿಗೆಯನ್ನು ಮಾಡ್ತಾರೆ. ಮಾರನೇ ದಿವಸ ಅಂದರೆ ಆಗಸ್ಟ್ 30ನೇ ತಾರೀಕು ದ್ವಿತೀಯ ದಿವಸ. ಈಗ ಪ್ರಥಮ ದಿವಸ ಹೇಳಿದೆ, ಮಾರನೇ ದಿವಸ ದ್ವಿತೀಯ ದಿವಸ, ಅದನ್ನು ನಾವು ಮಧ್ಯಾರಾಧನೆ ಅಂತ ಹೇಳ್ತೇವೆ. ಆ ಮಧ್ಯಾರಾಧನೆ ಈ ಸಲ ಆಗಸ್ಟ್ 30ನೇ ತಾರೀಕು. ಈ ಮಧ್ಯಾರಾಧನೆ ಬಹಳಷ್ಟು ಮಹತ್ವದ್ದು ಅಂಥೇಳಿ ಆ ದಿನ ವಿಶೇಷವಾಗಿ ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ. ಪಂಚಾಮೃತ ಅಭಿಷೇಕ ಇರ್ತದೆ, ಪುಷ್ಪಾಲಂಕಾರವನ್ನು ಬೃಂದಾವನಕ್ಕೆ ಮಾಡ್ತಾರೆ. ಆ ದಿನವೇ ರಥೋತ್ಸವ, ದೇವರನ್ನು ಮೆರವಣಿಗೆಯಲ್ಲಿ ಒಯ್ದು ಆ ದಿನ ರಥೋತ್ಸವವನ್ನು ಕೂಡ ಮಾಡ್ತಾರೆ. ಅದನ್ನು ಮಧ್ಯಾರಾಧನೆ. ಈ ಮಧ್ಯಾರಾಧನೆ ಅಂದರೆ ಆ ದಿನ ಗುರುಗಳು ಬೃಂದಾವನವನ್ನು ಪ್ರವೇಶ ಮಾಡಿದ ದಿನ ಅಂಥೇಳಿ ಮಧ್ಯಾರಾಧನೆಗೆ ಬಹಳಷ್ಟು ಮಹತ್ವದ. ಈ ಸಲ ಮಧ್ಯಾರಾಧನೆ ಆಗಸ್ಟ್ 30ನೇ ತಾರೀಕಿಗೆ ನಡೀತದೆ. ಆ ದಿನ ನೀವು ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಬರ್ಬೋದು, ಅಥವಾ ನೀವು ಮನೆಯಲ್ಲಿ ಕೂಡ ಪೂಜೆಯನ್ನು ಮಾಡ್ಬೋದು. ಈ ಸಲ ರಾಯರ 355ನೇ ಆರಾಧನಾ ಮಹೋತ್ಸವ ಮಧ್ಯಾರಾಧನೆ. ವಿಶೇಷವಾಗಿ ಆ ದಿನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಲ್ಲಿ ಈ ಮಧ್ಯಾರಾಧನೆ ವಿಶೇಷತೆಯನ್ನು ಪಡೀತದ. ಶ್ರೀ ಗುರುಗಳು 16ನೇ ಶತಮಾನದ 71ನೇ ಇಸ್ವಿಯಲ್ಲಿ ಬೃಂದಾವನ ಪ್ರವೇಶ ಮಾಡಿದ ದಿನ. ಆ ದಿನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಾಗಿತ್ತು. ಅದಕ್ಕಾಗಿ ಇವತ್ತಿಗೂ ಕೂಡ ದ್ವಿತೀಯ ಶ್ರಾವಣ ಮಾಸ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯನ್ನು ಮಧ್ಯಾರಾಧನೆ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ದೇಶದ ಮೂಲೆ ಮೂಲೆಗಳಿಂದಲೂ ಜನ ಮಂತ್ರಾಲಯಕ್ಕೆ ಬರ್ತಾರೆ. ಆ ದಿನ ವಿಶೇಷವಾಗಿ ಗುರುಗಳ ದರ್ಶನವನ್ನು ಪಡೆಯೋದೇ ಒಂದು ಭಾಗ್ಯ ಅಂಥೇಳಿ. ಇನ್ನು ಆಗಸ್ಟ್ 31ನೇ ತಾರೀಕು ಸೋಮವಾರ ಆ ದಿನ ಉತ್ತರ ಆರಾಧನೆ ಅಂಥೇಳಿ. ಉತ್ತರ ಆರಾಧನೆ ಅಂದರೆ ಮಹೋತ್ಸವದ ಅಂತಿಮ ದಿನ ಅಂಥೇಳಿ. ಆ ದಿನ ಏನು 3 ದಿನ ಆರಾಧನೆಯನ್ನು ಮಾಡಿರ್ತಾರೆ ಆ ದಿನ ಮುಕ್ತಾಯಗೊಳಿಸ್ತಾರೆ. ಆ ದಿನ ವಿಶೇಷವಾಗಿ ಸ್ವರ್ಣ ರಥೋತ್ಸವ ಜರುಗ್ತದೆ. ಚಿನ್ನದ ರಥದ ಮೆರವಣಿಗೆಯನ್ನು ಮಾಡ್ತಾರೆ. ಕೊನೆಗೆ ಮಂಗಳಾರತಿ ನಂತರ ಉತ್ಸವ ಕೊನೆಗೆ ಮಾಡ್ತಾರೆ. ಈ ರೀತಿಯಾಗಿ ಈ ರಾಯರ ಆರಾಧನೆ 3 ದಿನದ ಮಹೋತ್ಸವ ಬಹಳಷ್ಟು ಮಹತ್ವವನ್ನು ಪಡೆದದ. ಅದರಲ್ಲಿ ಈ ಸಲ 29, 30, 31 ಈ 3 ದಿನಗಳು ಆಗಸ್ಟ್ 29, 30, 31 ಇದು ರಾಯರ ಆರಾಧನೆ 3 ದಿನಗಳು ಅಂಥೇಳಿ. ಇದನ್ನು ಸರಳವಾಗಿ ನೀವು ಮನೆಯಲ್ಲಿಯೂ ಕೂಡ ಈ ವ್ರತವನ್ನು, ಈ 3 ದಿವಸದ ವ್ರತವನ್ನು ಕೂಡ ಆಚರಣೆ ಮಾಡ್ಬೋದು. ನಿಮಗೆ ಈ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಯಾರಿಗೂ ಹೋಗ್ಲಿಕ್ಕಾಗೋದಿಲ್ಲ, ರಾಯರ ಮಠಕ್ಕೂ ಹೋಗಲಿಕ್ಕೆ ನಮಗೆ ಸಮಯ ಇಲ್ಲ ಅನ್ನೋದಾದರೆ ಸರಳವಾಗಿ 3 ದಿವಸ ರಾಯರ ಆರಾಧನೆಯನ್ನು ನೀವು ಮನೆಯಲ್ಲೂ ಮಾಡ್ಬೋದು. ಮಠಕ್ಕೂ ಕೂಡ ಆ ಸಮಯದಲ್ಲಿ ಹೋಗ್ಬೋದು. ಮನೆಯಲ್ಲೂ ಕೂಡ ನೀವು ಆರಾಧನೆಯನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತದೆ. ಗುರುಗಳ ಆರಾಧನೆ ಮನೆಯಲ್ಲಿ ನಡೀತಾ ಇದ್ದಾಗ ಮಕ್ಕಳಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತದೆ. ಮನೆಯ ಕಾರ್ಯಗಳೆಲ್ಲವೂ ಯಶಸ್ವಿಯಾಗಿ ನಡೀತದೆ. ಈಗಾಗಲೇ ಬಹಳಷ್ಟು ಜನರು ರಾಯರ ಪೂಜೆಯನ್ನು ಮಾಡಿ ಅಂತಹ ಒಂದು ಅದ್ಭುತ ಶಕ್ತಿಯನ್ನು ಕೂಡ ನೀವು ಕಂಡುಕೊಂಡಿರಿ. ರಾಯರಲ್ಲಿ ಒಂದು ವಿಶೇಷವಾದ ಶಕ್ತಿ ಅದ ಅಂಥೇಳಿ. ಅದಕ್ಕಾಗಿ ಈ ಕಲಿಯುಗದಲ್ಲಿ ಯಾರು ನೊಂದು ಬೆಂದಿರ್ತಾರೋ ಅಂಥವರಿಗೆ ಅಭಯ ಹಸ್ತವನ್ನು ಕೊಡ್ತಾರೆ ಅಂಥೇಳಿ ಈ ರಾಯರ ಪೂಜಾ ವಿಧಾನವನ್ನು
ಅದರಲ್ಲೂ ಏನು 3 ದಿವಸ ಮಾಡ್ತೀವಿ ಶ್ರಾವಣದಲ್ಲಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ, ಪ್ರಥಮ, ದ್ವಿತೀಯ, ತೃತೀಯ ತಿಥಿಗಳಲ್ಲಿ ಮಾಡಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳಿಗೆ ಅಪಾರವಾದ ಫಲವನ್ನು ಕೊಡ್ತಾರೆ. ಅದನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಸಂಕಲ್ಪ ಸಹಿತವಾಗಿ ಹೇಳ್ಕೊಡ್ತೀನಿ ಅಂತ. ಆಗ 3 ದಿವಸದ ಹರಕೆಯನ್ನು ಕೂಡ ನೀವು ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು. 3 ದಿವಸದ ಪೂಜೆ ವಿಶೇಷವಾದ ಫಲ ಪ್ರತಿ ವರ್ಷ ಹೇಳ್ಕೊಡ್ತಾ ಬಂದೀನಿ. ಈ ವರ್ಷ ಕೂಡ ನಾನು ನಿಮಗೆ ಹೇಳ್ತೀನಿ. ಈ ಸಲ 29 ಆಗಸ್ಟ್, 30 ಆಗಸ್ಟ್, 31 ಆಗಸ್ಟ್ 3 ದಿವಸದ ವಿಶೇಷವಾದ ಪೂಜೆ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ. ಮತ್ತೆ ಸಿಗ್ತೀನಿ. ನಮಸ್ಕಾರ.